ಭಾವ ನನಗೂ ಅಡ್ಗೆ ಮಾಡೋದು ಹೇಳ್ಕೊಡಿ. ನಾಳೆ ನನ್ ಮದ್ವೆ ಆಗೋ ಹುಡ್ಗ ನನ್ ಕೈನಲ್ಲಿ ಊಟ ಮಾಡಕ್ಕೆ ಅಂತಾನೆ ವಧು ದಕ್ಷಿಣೆ ಕೊಟ್ಟು ನನ್ನ ಮದ್ವೆ ಆಗ್ಬೇಕು. ಈ ಪೀಡೆಗಳ ಮನೇಲಿ ಇರೋವರೆಗೂ ನಿನಗೆಲ್ ಕಂಕಣ ಬಲ ಇದೆ. ಅಳಿಯಂದ್ರೆ ಎಲ್ರಿಗೂ ಬಡಿಸ್ತಾ ಇದ್ದೀರಾ, ಎಲ್ರ ಜೊತೆ ನೀವು ಕೂತ್ಕೊಂಡ್ಬಿಡಿ, ಎಲ್ರು ಒಟ್ಟಿಗೆ ಊಟ ಮಾಡೋಣ. ನೋಮವ್ವ, ಮೊದಲು ನೀವೆಲ್ಲ ತಿನ್ನಿ, ಆಮೇಲೆ ನಾನು ಎಲ್ಲಿ ಸರಿ ತೋರಿಸಿ. ಕೈ ತೆಗೀರಿ, ಬಡಿಸ್ತೀನಿ. ಈಗ ಎಲ್ರಿಗೂ ಬಡಿಸಾಯ್ತು. ಟೇಸ್ಟ್ ನೋಡ್ಬಿಟ್ಟು ಹೇಗಿದೆ ಅಂತ ಹೇಳ್ಬೇಕು. ಡಾನ್ ಸ್ಟಾರ್ಟ್. ಅಡಿಯಂದ್ರೆ ನಳ ಮಹಾರಾಜ ಅಡಿಗೆ ಮಾಡ್ತಿದ್ದ ಅಂತ ಕೇಳಿದ್ವಿ. ಅವನು ಅಡಿಗೆ ಮಾಡಿದ್ರೆ ತುಂಬಾ ರುಚಿಯಾಗಿರ್ತಿತ್ತು ಅಂತಾನೂ ಓದಿದ್ವಿ. ನೀವು ಮಾಡಿದ ಅಡಿಗೆ ತಿಂದ ಮೇಲೆ ಅದರ ಅನುಭವ ಆಯ್ತು ನೋಡಿ. ಹೌದು ಬಾಬಾ, ನನ್ಗಂತೂ ಈ ಅಡ್ಗೆ ತಿಂದ್ಮೇಲೆ ಸಾಕ್ಷಾತ್ ಭೀಮಸೇನನೇ ನೆನ್ಪಾಗ್ತಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಆದ್ರೆ ನನ್ನ ಹೆಂಡತಿ ಏನು ಹೇಳ್ತಾನೆ ಇರೋಲ್ಲ. ಹೆಂಡತಿನ ಯಾರು ತುಂಬಾ ಇಷ್ಟಪಡ್ತಾರೆ ಅವ್ರ ಗಂಡನ ಕೈ ರುಚಿ ತುಂಬಾ ಚೆನ್ನಾಗಿರುತ್ತಂತೆ. ಅಪ್ಪ ಹೇಳ್ದಾಗೆ ನಳ ಮಹಾರಾಜ ಇರ್ಬೋದು, ಚುಕ್ಕಿ ಹೇಳ್ದಾಗೆ ಭೀಮಸೇನೆ ಇರ್ಬೋದು, ಅವರೇ ಸಾಕ್ಷಿ. ನಾವು ಇವ್ರ ಕಥೆನೆಲ್ಲ ಕೇಳಿದೀವಿ. ಅವರು ಅವ್ರ ಹೆಂಡತಿನ ತುಂಬಾ ಇಷ್ಟಪಡ್ತಿದ್ರು ಅಂತ. ಸೊ ನನ್ ಗಂಡ ಇಷ್ಟೆಲ್ಲ ಟೇಸ್ಟಿ ಫುಡ್ ಮಾಡಿದ್ದಾರೆ. ಇದರಿಂದ ಅವ್ರು ನನ್ನ ಇನ್ನೂ ಜಾಸ್ತಿ ಪ್ರೀತಿ ಮಾಡ್ತಾರೆ ಅಂತ ಪ್ರೂವ್ ಆಗೋಯ್ತು. ಥ್ಯಾಂಕ್ ಯು ವೆರಿ ಮಚ್. ಕರ್ಮ, ನನ್ನ ಗಂಟ್ಲಲ್ಲಿ ಅನ್ನನೇ ಎಳಿತಾ ಇಲ್ಲ. ಇವರೆಲ್ಲ ಹೇಗ್ ತಿಂತಾ ಇದಾರೋ ಏನೋ. ಎಲ್ಲ ಲಕ್ಷ್ಮಿ, ನಾನು ಅವ್ರಿಗೆ ಚಾಲೆಂಜ್ ಮಾಡಿದ್ದೆ. ಅವರು ಹೊರಗಡೆ ಹೋಗಿ ತರಕಾರಿ ತಂದು ಅವ್ರ ಕೈಯಾರೆ ಅಡ್ಗೆ ಮಾಡಿ ನಮ್ಗೆಲ್ಲ ಬಡ್ಸಿದ್ರು ಗೊತ್ತಾ? ಈಜಿ ಅಡ್ಗೆ ಮಾಡಿದ್ರು. ಏನತ್ತೆ ಇದು ಆಶ್ಚರ್ಯ? ಇಷ್ಟು ದೊಡ್ಡ ರೆಸ್ಟೋರೆಂಟ್ ಓನರ್ ಆಗಿರೋ ಏಜೆ ದರಿದ್ರದವ್ರ ಮನೆಯಲ್ಲಿ ಅಡ್ಗೆ ಮಾಡೋದ? ಇಷ್ಟೆಲ್ಲ ನೀನೊಬ್ಳೆ ಕೇಳಿದ್ರೆ ನಿಂಗೆ ಖುಷಿ ಆಗಲ್ಲ. ಅಲ್ಲಿ ಅಕ್ಕಪಕ್ಕ ನಿನ್ ಫ್ರೆಂಡ್ಸ್ ಇದಾರಲ್ಲ, ಅವ್ರಿಗೂ ಕೊಡು. ಅವಳ ಮುಖ ನೋಡಕ್ ನಂಗೆ ಇಷ್ಟ ಇಲ್ಲ. ಯಾರ ಮುಖ ನೋಡಕ್ ಇಷ್ಟ ಇಲ್ಲ ತೋಗ? ಅದು ಅದು ಎಜೆ ಮುಖ ನೋಡಕ್ ಇಷ್ಟ ಇಲ್ಲ ಅಂತಲ್ಲ, ನಿಮ್ ಮುಖ ನೋಡಿ ತುಂಬಾ ದಿನ ಆಗಿತ್ತಲ್ಲ, ಏನ್ ಮಾಡಕ್ಕೂ ಇಷ್ಟ ಆಗ್ತಿಲ್ಲ ಅಂತ ಹೇಳ್ದೆ ಅಷ್ಟೆ. ಐ ನೋ, ಬಟ್ ಅಳಿಯ ಮನೆಗೆ ಬಂದಿರಬೇಕು ಅನ್ನೋದು ಅತ್ತೆ ಮಾವನ ಆಸೆ, ಗಂಡ ತವ್ರ ಮನೇಲಿ ಇರಬೇಕು ಅನ್ನೋದು ನನ್ನ ಹೆಂಡತಿ ಆಸೆ. ಈಗ ಸದ್ಯಕ್ಕೆ ಅವ್ರ ಆಸೆನ ಈಡೇರಿಸೋದು ನನ್ನ ಕರ್ತವ್ಯ ಆಗಿದೆ. ನಾನು ಅದನ್ನು ಮಾಡ್ತಾ ಇದ್ದೀನಿ. ಬಟ್ ಡೋಂಟ್ ವರಿ, ನಾಳೆ ನಾವು ಹೊರಟು ಬರ್ತಾ ಇದ್ದೀವಿ. ಅಲ್ಲಿ ತನಕ ಅಮ್ಮ ಹುಷಾರು. ನಾಳೆ ಬರ್ತಿದಾರಲ್ಲ, ಇಲ್ಲ ಅಂದಿದ್ರೆ ಈಜೆ ಕೈನಲ್ಲಿ ಇನ್ನು ಏನೇನೆಲ್ಲ ಮಾಡಿಸ್ತಿದ್ರು. ಓಕೆ ಅಜಯ್, ನೀವೇನು ಯೋಚನೆ ಮಾಡಬೇಡಿ, ಆರಾಮಾಗಿ ಬನ್ನಿ. ಟೇಕ್ ಕೇರ್. ಅಕ್ಕ, ಎಲ್ಲೋ ಬರ್ನಿಂಗ್ ಸ್ಮೆಲ್ ಬರ್ತಿದೆ. ಲಕ್ಷ್ಮಿ,
ತಗೊಳ್ಳೋದು? ಸಿಂಹದ ಬೋನ್ಗೆ ಒಂದ್ ಲೆವೆಲಿಗೆ ಕೈ ಹಾಕ್ಬೋದು, ಆದ್ರೆ ಸಿಂಹದ ಬಾಯಿಗೆ ಕೈ ಹಾಕ್ಬೇಕಂದ್ರೆ ಸ್ವಲ್ಪ ಕಷ್ಟ. ಆದ್ರೆ ಏನ್ ಮಾಡ್ಬೇಕು, ತಗೊಳ್ಳೇಬೇಕಲ್ವಾ? ಬನ್ನಿ. ಸರಿ ಸರಿ, ತುಂಬಾ ಹುಷಾರ ಕೆಲಸ ಆಗ್ಬೇಕು. ಅಯ್ಯೋ, ನೀವ್ ಹುಷಾರು ಅಂದ್ರೆ ನನ್ ಕೈ ಕಾಲೆಲ್ಲ ನಡುಗುತ್ತೆ ರೀ. ಆಯ್ತಾಯ್ತಾಯ್ತು, ರಿಲ್ಯಾಕ್ಸ್ ಆಯ್ತಾ? ರೀ, ನನ್ಗಿವತ್ತು ಎಷ್ಟು ಖುಷಿ ಆಗ್ತದೆ ಗೊತ್ತಾ? ನನಗೂ ಅಷ್ಟೇ, ತುಂಬಾ ಖುಷಿ ಆಗ್ತದೆ. ಎಲ್ರು ನಿಮ್ಮ ಹತ್ರ ಮಾತಾಡಕ್ಕೆ ಹೆದರ್ತಾರೆ, ಅಂಥದ್ರಲ್ಲಿ ನಾವಿಬ್ರು ಮನೆಯಿಂದ ಹೊರಗಡೆ ಬಂದಿದೀವಿ, ಅಪ್ಪನ ಬೈಕ್ ಕದ್ದಿದೀವಿ, ಈಗ ಮಿಡ್ ನೈಟ್ ಅಲ್ಲಿ ಡ್ರೈವ್ ಹೋಗ್ತಾ ಇದೀವಿ. ಅಬ್ಬಬ್ಬಾ, ನಂಗೆ ಎಷ್ಟು ಖುಷಿ ಆಗ್ತಿದೆ. ನೀವ್ ಇದನ್ನೆಲ್ಲ ಯಾಕೆ ಮಾಡ್ತಿದ್ದೀರಾ? ನಿನಗೋಸ್ಕರ. ನೀವು ನನಗೋಸ್ಕರ ನಿಮ್ಮ ಪರ್ಸ್ನಾಲಿಟಿನೇ ಚೇಂಜ್ ಮಾಡ್ಕೋತಾ ಇದ್ದೀರಾ. ನಿಮಗೆ ಯಾವ ಥರ ಥ್ಯಾಂಕ್ಸ್ ಹೇಳಬೇಕು ಅಂತಲೇ ನಂಗೆ ಗೊತ್ತಾಗ್ತಿಲ್ಲ. ಯು ಆರ್ ರಾಂಗ್ ಲೀಲಾ. ಆ್ಯಕ್ಚುಲಿ ನಾನು ಚೇಂಜ್ ಆಗ್ತಾಯಿಲ್ಲ, ನಿನ್ನ ಜೊತೆ ಏಜ್ ಆಗಿ ಉಳ್ಕೊಂಡಿಲ್ಲ ಅಷ್ಟೇ. ಪ್ರೀತಿ ಏನೆಲ್ಲ ಮಾಡಿಸ್ಬಿಡುತ್ತೆ ಅಲ್ವಾ? ಪ್ರೀತಿ ಏನೇನೋ ಮಾಡಿಸುತ್ತೆ ಅಂತ ಗೊತ್ತಿತ್ತು, ಆದರೆ ಈ ರೀತಿ ಮಧ್ಯರಾತ್ರಿ ಮನೆಯಿಂದ ಗಾಡಿ ಕದ್ದು ಈ ಥರ ಹೊರಗೆ ಕರ್ಕೊಂಬರುತ್ತೆ ಅಂತ ಗೊತ್ತಿರಲಿಲ್ಲ. ಹೋಗಿಪ್ಪ, ಇವಾಗ ನೀನು ಆಡ್ಕೋತಾ ಇದ್ದೀರಾ. ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ. ಐ ಆಮ್ ರಿಯಲಿ ಎಂಜಾಯಿಂಗ್. ರೀ, ಅಂಕಲ್ಲು ನನಗೆ 100 ರೂಪಾಯಿ ಕೊಟ್ಟು ನಿಂಗೆ ಏನು ಬೇಕು ತಗೋ ಅಂತ ಹೇಳಿದ್ರು. ಈ ಪ್ರೀತಿ, ವಿಶ್ವಾಸ, ನಂಬಿಕೆ ಎಲ್ಲಿ ಸಿಗುತ್ತೆ ಹೇಳಿ? ಆ್ಯಕ್ಚುಲಿ ಏನು ಗೊತ್ತಾಗಲಿಲ್ಲ, ಈಗಿನ ಕಾಲದಲ್ಲಿ ನೋಟಕ್ಕೂ ಬೆಲೆ ಇಲ್ಲ, ನೋಟ್ಗೂ ಬೆಲೆ ಇಲ್ಲ. ಬೆಲೆ ಇರೋದು ಬರೀ ಭಾವನೆಗಳಿಗೆ ಮಾತ್ರ. ಅದು ಸರಿ, ನೀವು ಹೋಟೆಲ್ ಕೆಲಸ ಮಾಡ್ತೀರಾ ಅಂತ ಅವ್ರು ಕೇಳಿದಾಗ ನೀವ್ಯಾಕೆ ಸುಮ್ಮನಿದ್ರಿ? ನನಗೂ ಏನೋ ಹೇಳಕ್ ಬಿಡ್ಲಿಲ್ಲ ಅಪ್ಪ. ನಾ ಏನಾರ ಹೇಳಿದರೆ ಅವರು ನನ್ನ ಜೊತೆ ಫ್ರೀಯಾಗಿ ಮಾತಾಡಿದ್ರಲ್ಲ, ಹಾಗೆ ಮಾತಾಡೋಕ್ಕಾಗ್ತಾರಲ್ಲ. ಆ್ಯಂಡ್ ನಾನು ಅವರಲ್ಲಿ ಒಬ್ಬನಾಗಿ ಇರೋಕ್ಕಾಗ್ತಾರಲ್ಲ, ಅದಕ್ಕೆ ನಾನು ನಿನ್ನನ್ನು ತರ್ತಿತ್ತು. ಅವರು ಅಷ್ಟೇ, ನಾವಿಬ್ರು ಖುಷಿಯಾಗಿರ್ಬೇಕು ಅಂತ ಅಂಗಡಿ ಕೊಡ್ತೀನಿ ಅಂತ ಹೇಳಿದ್ರು, ಗಾಡಿ ಕೊಡ್ತೀನಿ ಅಂತನೂ ಹೇಳಿದ್ರು. ಈ ಥರ ಯಾರು ತಾನೇ ಮಾಡ್ತಾರೆ, ನೀವೇ ಹೇಳಿ? ಹೆಂಗೋ ಒಟ್ಟಿನಲ್ಲಿ ನಿನಗೆ ಖುಷಿ ಆಯ್ತಲ್ಲ, ನೆಕ್ಸ್ಟ್ ಏನು ಬೇಕೋ ಅದನ್ನು ಹೇಳು. ಐಸ್ ಕ್ರೀಮ್. ಇನ್ನು 2 ರೋಡ್ ದಾಟಿದ್ರೆ ಅಲ್ಲಿ ನಮ್ಮ ನವೀನ್ ಅಣ್ಣನ ಅಂಗಡಿ ಸಿಗುತ್ತೆ, ಅಲ್ಲಿ ಹೋಗ್ಬಿಟ್ಟು ಐಸ್ ಕ್ರೀಮ್ ತಿನ್ನೋಣ ಬನ್ನಿ. ಓ ಎಸ್, ಇವತ್ತು ನೀನು ಎಲ್ಲಿ ಸ್ಟಾಪ್ ಅಂತೀಯೋ ಗಾಡಿಯಲ್ಲಿ ನಿಲ್ಲುತ್ತೆ. ಓಕೆ? ಏನು ಹೇಳ್ತಿದ್ಯಮ್ಮ ನೀನು? ತವ್ರ ಮನೆಯಿಂದ ಬಂದ ಖುಷಿಲಿ ನಿನ್ ತಲೆ ತಿರುಗ್ತಾ ಇರ್ಬೇಕು. ಹೋಗ್ ರೆಸ್ಟ್ ತಗೋ. ಅಜ್ಜಿ, ನಾನು ಯಾಕೆ ನಿಮ್ಮ ಹತ್ರ ಸುಳ್ಳು ಹೇಳಿ? ನಿಮ್ಮ ಮೇಲಾಣೆ, ನಾನು ನಿಜವಾಗ್ಲೂ ಕಣ್ಣಾರೆ ಅಂತರಾಕನ್ನ ನೋಡ್ದೆ. ಇಷ್ಟೇ ಡಿಸ್ಟೆನ್ಸ್ ಇದ್ದು ಅಜ್ಜಿ. ನಾನು ಇವ್ರನ್ನ ನೋಡಿ ಅಂತರಾಕನ್ನ ನೋಡೋದ್ರೊಳಗೆ ಅಂತರಾಕ ಇರ್ಲಿಲ್ಲ. ಅಜ್ಜಿ, ಹೇಳಮ್ಮ, ಹೇಳು. ಏನ್ ಹೇಳೋದು? ಹೇಳಿದ್ದಾಯ್ತಲ್ಲ, ನನ್ನ ಅಂತರಾಕನ ನನ್ನ ಕಣ್ಣಾರೆ ನೋಡ್ದೆ. ರಾಮ್ ಹತ್ರ ಈ ವಿಷಯ ಹೇಳ್ಬಿಟ್ಯಾ? ಇಲ್ಲ ಅಜ್ಜಿ, ನನಗೆ ಕನ್ಫರ್ಮೇಶನ್ ಇರ್ಲಿಲ್ವಲ್ಲ, ಅದಕ್ಕೆ ನಾನು ಇವ್ರಿಗೆ ಹೇಳಲಿಲ್ಲ. ನಾನು ಇವ್ರಿಗೆ ಹೇಳೋದು, ಇವ್ರು ನಂಗೆ ತೋರಿಸು ಅಂತ ಹೇಳೋದು, ಆಮೇಲೆ ಹುಡುಕ್ದಾಗ ಅಂತರಾಕ ಸಿಗ್ಲಿಲ್ಲ ಅಂದ್ರೆ ಬೇಜಾರು ಮಾಡ್ಕೋತಾರಲ್ವಾ, ಅದಕ್ಕೆ ನಾನು ಫಸ್ಟ್ ಬಂದು ನಿಮ್ಗೆ ಹೇಳ್ತಿರೋದು. ಹೇಳಕ್ಕೂ ಹೋಗ್ಬೇಡ. ಈ ವಿಷಯನ ರಾಮಗ್ ಮಾತ್ರ ಅಲ್ಲ, ಬೇರೆ ಯಾರಿಗೂ ಹೇಳಕ್ ಹೋಗ್ಬೇಡ. ಯಾಕೆ? ಹುಚ್ಚಿ ಅನ್ಕೋತಾರಮ್ಮ. ಹುಚ್ಚಿನ? ಯಾಕಜ್ಜಿ? ತಿನ್ನೇನೆ
ಇಲ್ದೇ ಇರೋ ವ್ಯಕ್ತಿ ಬರಕ್ಕೆ ಹೇಗೆ ಸಾಧ್ಯ? ಅಂತರ ಹೋಗಿ ಎಷ್ಟೋ ವರ್ಷಗಳಾಗೋಯ್ತು. ಈಗ ಮತ್ತೆ ಎದ್ದು ಬರಕ್ಕೆ ಇದೇನು ಸಿನಿಮಾನಾ? ಅಲ್ಲ ಅಜ್ಜಿ, ಅವ್ರು ಇಲ್ದೆ ಹೋದ್ಮೇಲೆ ನನ್ನ ಕಣ್ಣಿಗೆ ಹೇಗೆ ಕಾಣಿಸಿದ್ರು? ಅದು ನೀನು ರಾಮ್ ಬರ್ದಿರೋ ಡೈರಿ ಓದಿ 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 ಅಂತರ ಇದ್ದಾಳೆ ಅಂತ ಅಂದ್ಕೊಂಡ್ಬಿಟ್ಟಿದೀಯ. ಅದ್ಯಾವುದೋ ಸಿನಿಮಾ ಇದೆಯಲ್ಲ, ನಾಗವಲ್ಲಿ ಬಗ್ಗೆ ಓದಿ ಓದಿ ತಾನೇ ನಾಗವಲ್ಲಿ ಅಂತ ಅಂದ್ಕೊಂಡ್ಬಿಡ್ತಾಳಲ್ಲ, ಹಾಗೆ ಅಂತರ ಬಗ್ಗೆ ಓದಿ ಅಂತರ ಇದ್ದಾಳೆ ಅಂತ ಅಂದ್ಕೊಂಡ್ಬಿಟ್ಟಿದೀಯ. ಅದಕ್ಕೆ ಯಾರನ್ನ ನೋಡಿ ಅಂತರ ಅಂತ ಅಂದ್ಕೊಂಡ್ಬಿಟ್ಟಿದೀಯ. ಅಜ್ಜಿ ಕರೆಕ್ಟು. ನಾನು ಮೊದಲೇ ಸಿನಿಮಾ ಹೀರೋಯಿನ್ ಆಗಬೇಕು ಅಂತ ಅನ್ಕೊಂಡವಳು. ಯಾವ್ದಾದ್ರು ಒಂದು ಕ್ಯಾರೆಕ್ಟರ್ ಕೊಟ್ರೆ ಅದ್ರೊಳಗೆ ಹೋಗ್ಬಿಡ್ತೀನಿ. ಅದೇ ಕಾರಣದಿಂದ ನಂಗೆ ಅಂತರಕ್ಕ ಕಾಣಿಸಿರ್ಬೋದು. ಕರೆಕ್ಟ್ ಅಜ್ಜಿ. ಅಜ್ಜಿ, ಈ ವಯಸ್ಸಲ್ಲೂ ನೀವು ಎಷ್ಟೊಂದು ವಿಷಯ ತಿಳ್ಕೊಂಡಿದ್ದೀರಾ. ಎಷ್ಟು ಅಪ್ಡೇಟ್ ಆಗಿದ್ದೀರಾ ನೀವು. ಐ ಅಪ್ರಿಷಿಯೇಟ್ ಯು. ನೋಡಮ್ಮ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡು. ಇದನ್ನೆಲ್ಲ ಮನ್ಸಿಗೆ ತಗೋಬೇಡ. ಅಂತರ ಹಾಗೆಲ್ಲ ಬರಲ್ಲ, ಬರಕ್ ಸಾಧ್ಯನೂ ಇಲ್ಲ. ಇದೆಲ್ಲ ನಿನ್ ಭ್ರಮೆ. ಏನ್ ಹೇಳು? ಎಲ್ಲ ನನ್ನ ಭ್ರಮೆ. ಅತ್ತೆ, ಕೆಲ್ಸ ಎಲ್ಲ ಆಮೇಲೆ, ಮೊದಲು ನಿಮ್ ಲವ್ ಸ್ಟೋರಿ ಎಲ್ಲಿವರೆಗೂ ಬಂತು ಅದನ್ನ ಹೇಳಿ. ಎಲ್ಲಿವರೆಗೂ ಬಂತು ಅಂದ್ರೆ ದಿನ ದಿನ ಬೆಳೀತಾ ಇದೆ. ಸಂಸಾರ ಹೇಗನಿಸ್ತಿದೆ? ಸಂಸಾರ ಅಂದ್ರೆ ಇದೆ ತಾನೆ. ನಾನು, ನನ್ನ ಗಂಡ, ವಿಶ್ವರೂಪು, ಅಜ್ಜಿ, ನೀನು, ದುರ್ಗಾ, ಸರು, ಪ್ರೇಮು, ಪ್ರಮೋದು. ಅಯ್ಯ ಅತ್ತೆ, ನೀವ್ ಎಲ್ಲಾ ವಿಷಯದಲ್ಲೂ ಸೂಪರು. ಆದ್ರೆ ಸಂಸಾರ ವಿಷಯದಲ್ಲಿ ನಾನ್ ಕೇಳಿದ್ದು ಸಂಸಾರ ಅಂದ್ರೆ ಗಂಡ ಹೆಂಡತಿ ಇಬ್ರು ಮಧ್ಯೆ ಇರೋ ಅನ್ಯೋನ್ಯತೆ ಬಗ್ಗೆ. ಲಕ್ಷ್ಮಿ, ನೀನೇನೇನೋ ಹೇಳ್ತಿದ್ಯಪ್ಪ, ನಂಗೆ ನಾಚಿಕೆ ಆಗುತ್ತೆ. ಅರೆ ನಾಚಿಕೆ ನೋಡಿ. ಪ್ಲೀಸ್ ಅತ್ತೆ ಹೇಳಿ, ಪ್ಲೀಸ್ ಪ್ಲೀಸ್ ಪ್ಲೀಸ್. ನಾನು ನನ್ನ ಗಂಡ ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ಹತ್ರ ಆಗ್ತಿದೀವಿ. ಸಂಸಾರ ಅಂದ್ರೆ ಇದೆ ತಾನೆ. ಅತ್ತೆ, ನನಗೂ ಸಂಸಾರದಲ್ಲಿ ಒಂಚೂರು ಅನುಭವ ಇದೆ, ಅದನ್ನ ಇಟ್ಕೊಂಡು ಹೇಳ್ತೀನಿ. ಇಬ್ರು ಮಧ್ಯೆ ಪ್ರೀತಿ ಆಗಿದೆ, ಒಬ್ರನ್ನೊಬ್ರು ತುಂಬಾ ಹಚ್ಕೊಂಡಿದ್ದೀರಾ. ಇದೇ ಸರಿಯಾದ ಟೈಮು. ಈಗಲೇ ಸಂಸಾರ ಶುರು ಆಗ್ಬೇಕು. ಇನ್ ತಡ ಮಾಡಿದ್ರೆ ಒಳ್ಳೇದಲ್ಲ ಅತ್ತೆ. ಯಾವತ್ತಿದ್ರು ಗಂಡ ಹೆಂಡತಿಗೆ, ಹೆಂಡತಿ ಗಂಡಂಗೆ ಇವರಿಬ್ರೆ ಪೂಜಾ ಕೊಡೋದು. ನಿಮ್ಗೆ ಇಷ್ಟ ಆಗುತ್ತೋ ಇಲ್ವೋ, ನೀವು ಕಂಫರ್ಟಬಲ್ ಆಗಿರ್ತಿರೋ ಇಲ್ವೋ ಅಂತ ನಾನು ಎಷ್ಟು ಹೆದರಿದ್ದೆ ಗೊತ್ತಾ. ಓಕೆ, ನಾನು ನಿನ್ಗೊಂದು ಪ್ರಶ್ನೆ ಕೇಳ್ತೀನಿ. ನಿನ್ನ ಗಂಡನ ನೀನು ಎಷ್ಟು ಅರ್ಥ ಮಾಡ್ಕೊಂಡಿದ್ಯಾ ಅಂತ ಅದ್ರಲ್ಲಿ ಗೊತ್ತಾಗುತ್ತೆ. ನನ್ನ ಫೇವ್ರೆಟ್ ಪ್ಲೇಸ್ ಯಾವ? ಸ್ವಿಟ್ಜರ್ಲ್ಯಾಂಡ್. ತುಂಬ ದೂರ ಅಲ್ಲ, ಹತ್ರ ಬಾ. ದುಬೈ. ಇನ್ನೊಂಚೂರು ಹತ್ರ ಬಾ. ಗೋವಾ. ಇನ್ನ ಬೆಂಗಳೂರು. ಇನ್ನೊಂದು ಸ್ವಲ್ಪ ಹತ್ರ ಬಾ. ರೀ, ಇನ್ ಸ್ವಲ್ಪ ಹತ್ರ ಬಂದ್ರೆ ಮನೆಗೆ ಬಂದ್ಬಿಡ್ತೀವಿ. ಹೇಳಿ ನಿಮ್ಗೆ ಯಾವ ಪ್ಲೇಸ್ ಇಷ್ಟ ಅಂತ. ಈಜ. ಇದಾ? ಯಾಕೆ? ಯಾಕೆಂದ್ರೆ ಇಲ್ಲಿ ನೀನಿರೋ ಪ್ರತಿ ಜಾಗ ನನ್ನ ಫೇವ್ರೆಟ್ ಜಾಗ. ಅಮ್ಮನ ರೂಮ್ಗೆ ಹೊರಟು ಬಂದ್ಬಿಡ್ಲ? ಬೇಡ, ಅಮ್ಮ ಬೇರೆ ಸ್ಟ್ರಿಕ್ಟಾಗಿ ಹೇಳ್ಬಿಟ್ಟು ಹೋಗಿದ್ದಾರೆ. ಬೇಡ ಬೇಡ. ಮತ್ತೇನು ಮಾಡೋದು? ಅಯ್ಯೋ, ಇವ್ರ್ಯಾಕೆ ಇಷ್ಟೊತ್ತಲ್ಲಿ ಕಾಲ್ ಮಾಡ್ತಿದ್ದಾರೆ? ಇಲ್ಲ, ಯಾರ್ದು ಫೋನ್ ಇಷ್ಟೊತ್ತಲ್ಲಿ? ಅಜ್ಜಿ, ಕಸ್ಟಮರ್ ಕೇರು. ಕೊಡಿಲೆ, ನಾ ಮಾತಾಡ್ತೀನಿ. ಅಯ್ಯೋ ಅಜ್ಜಿ, ಕಟ್ಟಾಗೋಯ್ತು. ಹುಳಿ ಯಾಕೆ ಇಷ್ಟು ಕಾಲಕ್ಕೆ ಮಾಡ್ತಾ ಇದ್ದಾಳೆ? ಪಾಪ ಇವರು
ಇವ್ರಿಗೂ ನನ್ನ ಥರನೇ ನಿದ್ದೆನೇ ಬರ್ತಿಲ್ಲ ಅನ್ಸುತ್ತೆ. ಕಸ್ಟಮರ್ ಕೇರ್ ಏನಮ್ಮ? ಹ್ಞೂ ಅಜ್ಜಿ, ನಿಮಗೆ ಹೇಗೆ ಗೊತ್ತಾಯ್ತು? ಕೊಡಿಲಿ, ಸರಿಯಾಗಿ ಮಾಡ್ತೀನಿ ಅವನ್ಗೆ. ಏ ಸುಮ್ಮನೆ ಮಲ್ಕೊಳಕ್ಕಾಗಲ್ವೇನೋ? ಬೆಳಗಿನ ತನಕ ಮಾತಾಡ್ಬಾರ್ದು, ಮಲ್ಕೋ. ಸುಳ್ಳು ಹೇಳೋದು ಕಲ್ತಿದ್ಯಾ? ಮೊಬೈಲನ್ನ ಸೈಲೆಂಟಿಗೆ ಹಾಕಿ ಮಲ್ಕೋ, ಮಲ್ಕೋ. ಕಸ್ಟಮರ್ ಕೇರ್ ಅಂತ, ಕಸ್ಟಮರ್ ಕೇರ್. ಹೇಗೆ ಕಾಂಟ್ಯಾಕ್ಟ್ ಮಾಡಲಿ? ಏನು ಹೇಳಬೇಕು ಅಂತಾನೆ ಗೊತ್ತಾಗಲ್ಲ. ಮತ್ತೆ ಮತ್ತೆ ಅಜ್ಜಿ ಇದ್ರು ಅನ್ಸುತ್ತೆ, ಒಂದ್ ನಿಮಿಷ. ಅಜ್ಜಿ ಆರಾಮಾಗಿ ಡೀಪಾಗಿ ನಿದ್ದೆ ಮಾಡ್ತಾ ಇದ್ದಾರೆ. ನೀವು ಆರಾಮಾಗಿ ಮಲ್ಕೊಳ್ಳಿ, ನಾನು ಮಲ್ಕೊತೀನಿ, ಓಕೆನಾ? ಸರಿ, ಹಾಗಾದ್ರೆ ಮಲ್ಕೊನಿ. ಓಕೆ ರೀ, ಗುಡ್ ನೈಟ್. ಗುಡ್ ನೈಟ್. ಐ ಮಿಸ್ ಯು. ಮಿಸ್ ಯು ಟು. ರೀ, ಫೋನ್ ಕಟ್ ಮಾಡಿ. ನೀನೇ ಕಟ್ ಮಾಡು. ನನಗೆ ಫೋನ್ ಕಟ್ ಮಾಡೋಕ್ಕೆ ಮನಸ್ಸೇ ಬರಲ್ಲ. ಆ್ಯಕ್ಚುಲಿ ಏನು ಗೊತ್ತಾ, ನನಗೂ ಕಟ್ ಮಾಡಬೇಕು ಅನ್ನೋ ಥಾಟೇ ಬರ್ತಾ ಇಲ್ಲ. ಮತ್ತೇನ್ ಮಾಡೋದು? ಇಲ್ಲ, ಒಂದು ಕೆಲಸ ಮಾಡೋಣ. ನೀ ಮಲಗೋವರೆಗೂ ನಾ ಹಾಡು ಹೇಳ್ತಾ ಇರ್ತೀನಿ. ನೀ ಮಲಗಿದ್ಮೇಲೆ ನಾ ಫೋನ್ ಕಟ್ ಮಾಡ್ತೀನಿ, ಓಕೆನಾ? ಬೇಡ 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 ಬೇಡ, ನಾನು 3, 2, 1 ಅಂತ ಹೇಳ್ತೀನಿ, ಇಬ್ರು ಒಟ್ಟಿಗೆ ಫೋನ್ ಕಟ್ ಮಾಡೋಣ, ಓಕೆನಾ? ವಾವ್, ಸೂಪರ್ ಐಡಿಯಾ. ಹೇಳಿ. 3, 2, 1. ವಾವ್ ವಾವ್, ವಾಟ್ ಅ ವಂಡರ್ಫುಲ್ ಕಾನ್ವರ್ಸೇಷನ್. ಸರ್, ಇದರಲ್ಲಿ ವಂಡರ್ಫುಲ್ ಕಾನ್ವರ್ಸೇಷನ್ ಎಲ್ಲಿತ್ತು ಸರ್? ಇದರಲ್ಲಿ ನೀವು ಮಾತಾಡಿದ್ರಲ್ಲಿ 80% ಮತ್ತೆ 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 ಮತ್ತೆ, ಇನ್ನು ಉಳಿದ 20% ಅಲ್ಲಿ ನಾನು ಕಟ್ ಮಾಡ್ಲಾ ನೀನ್ ಕಟ್ ಮಾಡ್ತೀಯ, ನಾನು ಕಟ್ ಮಾಡ್ಲಾ ನೀನ್ ಕಟ್ ಮಾಡ್ತೀಯ, ಇಷ್ಟೇ ಇತ್ತು ಸರ್. ಇದ್ರ ಗ್ಯಾಪ್ ಅಲ್ಲಿ ವಂಡರ್ಫುಲ್ ಅನ್ನೋ ಶಬ್ದನೇ ಕೇಳಿಲ್ವಲ್ಲ ಸರ್? ಐ ಮಿಸ್ ಯು ಅಂತ ಹೇಳಿದ್ಲು. ಇದು ನನಗೆ ಕೇಳಿಲ್ಲ ಸರ್. ಅದಕ್ಕೆ ನಿನಗೆ ಗೊತ್ತಾಗಲಿಲ್ಲ. ದಿಸ್ ವಾಸ್ ಅ ವಂಡರ್ಫುಲ್ ಕಾನ್ವರ್ಸೇಷನ್. ನಾನು 15 to 50 years ವರೆಗೂ ಎಲ್ರಿಗೂ ಲವ್ ಮಾಡಕ್ ಟ್ರೈ ಮಾಡಿದ್ದೀನಿ ಸರ್. ಆದ್ರೆ ಈ ತರ ವಂಡರ್ಫುಲ್ ಕಾನ್ವರ್ಸೇಷನ್ ಆಗ್ಲೇ ಇಲ್ಲ ಸರ್. ನಾನ್ ಮತ್ತೆ ಅಂತ ಕೇಳೋದಕ್ಕಿಂತ ಮುಂಚೆ ಅವರೇ ಕಟ್ ಮಾಡ್ತಿದ್ರು ಸರ್. ಆದ್ರೆ ಅವ್ರು ಕೇಳಿ ಅಂತ ನಾನ್ ಕಟ್ ಮಾಡ್ಲಾ ಅಂತ ಡೌ ಮಾಡ್ತಾ ಇದ್ದೆ. ಆದ್ರೆ ಅವ್ರು ಮತ್ತೆ ಅಂತ ಕೇಳಲೇ ಇಲ್ಲ ಸರ್. ಅದಕ್ಕೆ ನೀವೀಗ ಫೋನ್ ಕೊಟ್ರೆ ಮತ್ತೆ ಮತ್ತೆ ನಾನು ಟ್ರೈ ಮಾಡ್ತಾನೆ ಇರ್ತೀನಿ ಸರ್. ಯಾರ್ದೋ ಕೈ ಕೆಳಗಡೆ ಕೆಲಸ ಮಾಡೋ ಜವಾನಿ ತರ ಅಲ್ಲ. ನನ್ ಸೌತಿ ಮಗಳೇ ಮೆರಿತಾ ಇದ್ದಾಳೆ, ಇನ್ ನನ್ ಸ್ವಂತ ಮಗಳು ಮೆರಿಬಾರ್ದಾ? ಕೌಸಲ್ಯ, ನಿನ್ ಕೆಟ್ಟ ಬುದ್ಧಿ ಒಳಗೆ ಇಟ್ಕೋತೀಯ. ಲೀಲಾಗ್ಲಿ ಅಳಿಯಂದ್ರಾಗ್ಲಿ ಕೊಟ್ಟು ಮಾತನ್ನು ಮರೆಯೋರಲ್ಲ. ಅಳಿಯಂದ್ರು ರೇವತಿ ಜವಾಬ್ದಾರಿ ನಂದು ಅಂತ ಹೇಳಿದ್ದಾರೆ, ಮರ್ತು ಬಿಟ್ಟಿಯಾ? ಅದನ್ನ ಹೇಳಿ ಯಾವ ಕಾಲ ಆಯ್ತು? ಮೊದ್ಲೇ ಮಾತು ಕೊಟ್ಟಿದ್ದಾರೆ ಅಂತ ಕಾಯ್ತಾ ಕುತ್ಕೊಂಡಿರೋದಕ್ಕಾಗುತ್ತಾ? ನಿಮ್ ಪ್ರೀತಿ ಅಳಿಯಂದ್ರು ಲಾಸ್ ಆಗಿ ಕೂತಿದ್ದಾರೆ. ಇನ್ ಅವ್ರ ಮದ್ವೆ ಮಾಡ್ತಾರೆ ಅಂದ್ರೆ ಅದು ಭ್ರಮೆ. ಅಮ್ಮ, ಯಾರಿಗ್ ಲಾಸ್ ಆಗಿರೋದು? ಭಾವಂಗೆ 500 ಕೋಟಿ ಲಾಭ ಆಗಿದೆ. 500 ಕೋಟಿ ಲಾಭನಾ? ಅಯ್ಯಯ್ಯೋ, ಮತ್ ನಾನ್ ಹೇಗ್ ಲಾಸ್ ಅನ್ಕೊಂಡೆ? ಇಷ್ಟು ವರ್ಷ ಇಷ್ಟು ಚೆನ್ನಾಗಿ ಬಾಳಿ ಬದುಕಿದ ಏಜೆ
ಇವತ್ತು ಲಾಸ್ ಅಲ್ಲಿದ್ದಾರೆ. ನಮ್ ಕಂಪನಿ ಶೇರ್ಸ್ ಎಲ್ಲ ಡ್ರಾಪ್ ಆಗಿ ಲೋನ್ ರಿಕವರಿಗೆ ಬ್ಯಾಂಕ್ನವರು ಮನೆ ಹತ್ರ ಬರ್ತಾ ಇದ್ದಾರೆ. ಏನು ಹೇಳ್ತಿದ್ದೀನಿ? 500 ಕೋಟಿ. ಓ ಅದ್ ಲಾಭನಾ? ಆ ದುರ್ಗನ್ ಮಾತು ಕೇಳ್ಕೊಂಡು ಲಾಸ್ ಅನ್ಕೊಂಡ್ಬಿಟ್ನಲ್ಲ. ನೋಡಮ್ಮ ರೇವತಿ, ಜೀವನ ಇವತ್ತಿರೋ ಹಾಗೆ ಯಾವತ್ತೂ ಇರಲ್ಲ. ನಿನಗೇನು ಸರಿ ಕಾಣುತ್ತೋ ಅದನ್ನ ಮಾಡು. ಹೋಗು. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಸೋ ಮಚ್. ಹಲೋ, ಎಜೆ ಸರ್ ಮಾತಾಡ್ತಾ ಇರೋದಾ? ಹಾಂ ಹೇಳಿ ಸರ್, ನಾನು ಮೆಂಟಲ್ ಹೆಲ್ತ್ ಹಾಸ್ಪಿಟಲ್ ಇಂದ ಮಾತಾಡ್ತಿದ್ದೀನಿ. ಏನಾಯ್ತು? ಈಸ್ ಎವ್ರಿಥಿಂಗ್ ಓಕೆ? ಸರ್, ಗಾಬರಿ ಆಗುವಂಥದ್ದೇನಿಲ್ಲ. ನಿಮ್ಗೊಂದು ಗುಡ್ ನ್ಯೂಸ್ ಇದೆ. ಲಾಸ್ಟ್ ಟೈಮ್ ನೀವು ಬಂದಾಗ ತುಂಬಾ ಡಿಸ್ಟರ್ಬ್ ಆಗಿದ್ರು, ಕಂಟ್ರೋಲ್ ಮಾಡೋಕ್ಕೆ ಆಗಿರ್ಲಿಲ್ಲ. ನೀವು ಪಾಪ ಅವ್ರ ಜೊತೆ ಕೂಡ ಮಾತಾಡೋಕ್ಕಾಗಿರ್ಲಿಲ್ಲ. ಆದರೆ ಈಗ 1 ವೀಕಿಂದ ತುಂಬಾ ಸುಧಾರಿಸಿದ್ದಾರೆ. ಓಹ್ ಗ್ರೇಟ್. ಇಸ್ ಇಟ್ ಫೈನ್? ಮೊದಲಿಗೆ ಕಂಪೇರ್ ಮಾಡಿದ್ರೆ ಈಗ ಓಕೆ ಇದೆ ಸರ್. ಐ ಮೀನ್, ನೀವೀಗ ಬಂದು ಮಾತಾಡಿಸ್ಬೋದು. ಆ 4 ಗೋಡೆ ಮಧ್ಯ ಇದ್ದ ಮನಸ್ಸು ಎಷ್ಟು ನೋವು ಅನುಭವಿಸ್ತಾ ಇತ್ತು, ಅದೆಲ್ಲ ಈ ಮನೇಲಿ ರಿಫ್ಲೆಕ್ಟ್ ಆಗ್ತಾ ಇತ್ತು. ಬಟ್ ನೀವಿವತ್ತು ಹೇಳಿದ್ದನ್ನು ಕೇಳಿದ್ಮೇಲೆ ಮನೇಲೆಲ್ಲ ಕಡೆ ನೆಮ್ಮದಿ ಕಾಣಿಸ್ತಾ ಇದೆ. ಥ್ಯಾಂಕ್ ಯು. ನಾ ಇಮಿಡಿಯೇಟ್ ಹೊರಟು ಬರ್ತೀನಿ. ಯಾ, ಒಬ್ಬ ಇಂಪಾರ್ಟೆಂಟ್ ವ್ಯಕ್ತಿನ ಮರ್ತಿದ್ದೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಆ ಇಂಪಾರ್ಟೆಂಟ್ ವ್ಯಕ್ತಿ ಯಾರು ಅಂತ ಗೊತ್ತಾಯ್ತು. ಇಲ್ಲ, ನೀನು ನನ್ನ ಲೈಫಿಗೆ ಬಂದಮೇಲೆ ಎಲ್ಲ ಒಳ್ಳೇದಾಗ್ತಾ ಇದೆ. ದುಡ್ಡು ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ಡೆಕೋರೇಷನ್ ಮಾತ್ರ ಗ್ರ್ಯಾಂಡ್ ಆಗಿರ್ಬೇಕು. ನೋಡಿದ ತಕ್ಷಣ ವಾವ್ ಅಂತ ಅನ್ನಿಸ್ಬೇಕು. ಅದಕ್ಕೋಸ್ಕರ ಅಂತಾನೆ ನಿಮ್ಮ ಅಂಗಡಿನ ಹುಡುಕೊಂಡು ತುಂಬಾ ದೂರದಿಂದ ಬಂದಿದ್ದೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಎಲ್ಲ ಏನು ಬೇಡ. ಕೆಲಸ ಚೆನ್ನಾಗಿದ್ರೆ ಮೌತ್ ಪಬ್ಲಿಸಿಟಿ ಒಂದೇ ಸಾಕು. ಈಗ ನನ್ನನ್ನೇ ನೋಡಿ, ಈಗಷ್ಟೇ ಒಬ್ರು ಅಜ್ಜಿ ಹೋದ್ರಲ್ಲ, ಅವರು ನಮ್ಮನೆ ಹತ್ರನೇ ಇರೋದು. ಅವರೇ ನನಗೆ ಹೇಳಿದ್ದು, ಏನೇ ಫಂಕ್ಷನ್ ಇರ್ಲಿ, ಈವೆಂಟ್ ಇರ್ಲಿ, ಇವ್ರ ಹತ್ರ ಹೋಗು, ಇವ್ರು ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡ್ತಾರೆ ಅಂತ. ಓ ಹೌದಾ ಮೇಡಮ್? ರೀಸೆಂಟಾಗಿ ಅವ್ರ ಮನೆ ಫಂಕ್ಷನ್ಗೆ ನಮ್ಮ ಫ್ಲವರ್ಸೇ ಕಳಿಸಿದ್ದು. ಆ ಫಂಕ್ಷನ್ ನಾನು ಹೋಗಿದ್ದೆ, ಆಗ್ಲೇ ಅವರು ನಿಮ್ ಶಾಪ್ ಪ್ರೆಫರೆನ್ಸ್ ಕೊಟ್ಟಿದ್ದು. ತುಂಬಾ ಒಳ್ಳೆ ಜನ. ಹೌದು ಮೇಡಮ್, ಕೆಲಸ ಆಗೋ ಮುಂಚೆನೆ ಪೇಮೆಂಟ್ ಕೊಟ್ಟಿದ್ರು. ತುಂಬಾ ಒಳ್ಳೆ ಜನ. ಪಾಪ ಅಜ್ಜಿನೇ ಪ್ರಾಬ್ಲಮ್ ನಲ್ಲಿ ಇದ್ದಾರೆ ಅನ್ಸುತ್ತೆ. ಹೌದು ಹೌದು, ಆ ಫಂಕ್ಷನ್ ಆದ್ಮೇಲೆ ನಾನು ನೋಡ್ತಾ ಇದ್ದೀನಿ, ತುಂಬಾ ಪ್ರಾಬ್ಲಮ್ ಅಲ್ಲಿದ್ದಾರೆ. ಯಾರ ಹತ್ರನೂ ಸರಿಯಾಗಿ ಮಾತೇ ಆಡ್ತಾ ಇಲ್ಲ. ಹೌದು ಮೇಡಮ್, ಅವತ್ತು ಅವ್ರ ಮನೆ ಫಂಕ್ಷನ್ಗೆ ಬ್ಲೂ ಆರ್ಗೆಟ್ ಕೊಡೋದಕ್ಕೆ ನಾನು ಒಬ್ರು ಕಳಿಸಿದ್ದೆ. ಆ ಲೇಡಿನ ಇವ್ರು ನೋಡ್ಬಿಟ್ಟಿದ್ದಾರೆ. ಅವತ್ತಿಂದ ಇವ್ರು ಏನ್ ಮಾಡ್ತಿದ್ದಾರೆ, ಎಲ್ಲಿದ್ದಾರೆ ಅಂತ ಒಂದೇ ಪ್ರಶ್ನೆ. ಓ ಹೌದಾ? ಆಮೇಲೆ ಆ ಹುಡುಗಿಂದ ಇವ್ರಿಗೇನಾಗಬೇಕು, ಇವಳಿಂದ ಅವ್ರಿಗೇನಾಗಬೇಕು ನನ್ಗಂತೂ ಗೊತ್ತಿಲ್ಲ. ಆದ್ರೆ ಆ ಹುಡುಗಿ ಸಿಕ್ಕಿದ್ರೆ ಒಂದು ಸಂಸಾರ ಉಳಿಯುತ್ತೆ ಅಂತ ಹೇಳ್ತಾ ಇದ್ರು. ನೋಡಿ, ಆ ಲೇಡಿ ಏನಾದ್ರೂ ನಿಮಗ್ ಸಿಕ್ಕಿದ್ರೆ ಅಥವಾ ಅವ್ರ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ನಿಮಗ್ ಗೊತ್ತಾದ್ರೆ ದಯವಿಟ್ಟು ನನಗ್ ಮೊದಲು ತಿಳಿಸಿ. ಪಾಪ ಅಜ್ಜಿ ಒದ್ದಾಡೋದನ್ನ ನೋಡಕ್ ಆಗ್ತಿಲ್ಲ. ಅಂದ್ರೆ ಅಕ್ಕಪಕ್ಕದ ಮನೆಯವರಲ್ವಾ, ಒಬ್ರಿಗೊಬ್ರು ಆಗ್ಬೇಕು, ಅದಕ್ಕೆ ಹೇಳ್ದೆ. 1 ನಿಮಿಷ, ಇದನ್ನ ತಗೊಳ್ಳಿ. ಹೇ ಬೇಡ ಮೇಡಮ್, ನಾನು ಖಂಡಿತ ಹೇಳ್ತೀನಿ. ಇಲ್ಲ ಪರವಾಗಿಲ್ಲ, ತಗೊಳ್ಳಿ. ಥ್ಯಾಂಕ್ ಯು ಮೇಡಮ್. ನೆನ್ಪಿರ್ಲಿ, ಮೊದಲು ನನಗೆ ತಿಳಿಸಿ. ಖಂಡಿತ ಮೇಡಮ್. ಫ್ಲವರ್ ಡೆಕೋರೇಷನ್ ಥೀಮ್ ಇದೇ ಫೈನಲ್ ಮಾಡಿದ್ದೀನಿ. ಡೇಟು ಟೈಮು ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ. ಓಕೆ ಮೇಡಮ್. ಹೇಗಾದ್ರೂ ಮಾಡಿ ಈ ಪೇಪರ್ ಏಜೆ ಕೈ ಸೇರೋ ಹಾಗೆ ಮಾಡಿದ್ರೆ ಏಜೆ ಡಿಸ್ಟರ್ಬ್ ಆಗ್ತಾರೆ. ಅಂತರನ ಈಗಲೇ ನೋಡ್ಬೇಕು ಅಂತ ನಿಂತ ಜಾಗದಿಂದ ಹೊರಡ್ತಾರೆ. ಯಾವಾಗ್ಲೂ ನನ್ನ ಜೊತೆ ನನ್ನ ಗಂಡ ಇರ್ತಾರೆ ಅಂತ ಮೆರಿತಾ ಇರೋ ಆ ಲೀಲಂಗೆ ಇದಕ್ಕಿಂತ ದೊಡ್ಡ ಹೊಡೆತ ಇನ್ಯಾವುದೂ ಇಲ್ಲ. ಏಜೆ ಅಂತರ ಅತ್ತೆಗೋಸ್ಕರ ಈ ಕ್ಷಣಕ್ಕೂ ಮಿಡಿತಾ ಇದ್ದಾರೆ ಅನ್ನೋ ಸತ್ಯ ನಿನಗೆ ಗೊತ್ತಾಗ್ಬೇಕು. ಅಂತರ ಅತ್ತೆ ಏಜೆ ಮುಂದೆ ಬಂದ್ರೆ ನಿನ್ನ ಇಡೀ ಜೀವನ ಸುಟ್ಟು ಬೂದಿ ಆಗುತ್ತೆ ಅನ್ನೋದು ನಿನಗೆ ಗೊತ್ತಾಗ್ಬೇಕು. ಅದಕ್ಕೆ ಈ ಮನೆಗೆ ಅಂತಾನೆ ಪ್ರಿಂಟ್ ಹಾಕ್ಸಿರೋ ಈ ಪೇಪರ್ ರಾಮಬಾಣ. ಲಕ್ಷ್ಮಿ,
ಜನ್ಮದಲ್ಲಿ ನಿಮ್ಗೆ ಬುದ್ಧಿ ಬರಲ್ಲ ಅಕ್ಕ. ಇವತ್ತು ತಿದ್ಕೋತೀರಾ ನಾಳೆ ತಿದ್ಕೋತೀರಾ ಅಂತ ನಾನು ಕಾದೆ. ಆದ್ರೆ ನೀವು ಬದಲಾಗೋ ಯಾವ ಲಕ್ಷಣನೂ ಕಾಣ್ತಿಲ್ಲ. ಲಕ್ಷ್ಮಿ, ಇದಕ್ಕೂ ನಿನಗೂ ಸಂಬಂಧ ಇಲ್ಲ. ಸುಮ್ನೆ ಇದ್ರ ಮಧ್ಯೆ ಬರ್ಬೇಡ. ಇದು ನನ್ನ ಅತ್ತೆ ಜೀವನದ ಪ್ರಶ್ನೆ. ಅವ್ರ ಸೊಸೆಯಾಗಿರೋ ನನಗೆ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಲೀಲಾತೆ ವಿಷಯ ನಿಮಗೆ, ನನಗೆ, ತರುಗೆ, ಈ ಮನೆಗೆ ಎಲ್ರಿಗೂ ಸಂಬಂಧಪಟ್ಟಿರೋದು. ಅಂತರ ಅತ್ತೆ ಫೋಟೋ ಹಿಡ್ಕೊಂಡು ಚೆನ್ನಾಗಿರೋ ಲೀಲಾ ಅತ್ತೆ ಲೈಫಲ್ಲಿ ಆಟ ಆಡಕ್ ಬರ್ಬೇಡಿ. ನಿಮ್ಗೆ ಕೈ ಮುಗಿದ್ ಕೇಳ್ಕೊಂತೀನಿ. ಕೇಳಲಿಲ್ಲ ಅಂದ್ರೆ ಬೇಡ ಅಕ್ಕ. ಎಲ್ರ ತಾಳ್ಮೆಗೂ ಒಂದು ಮಿತಿ ಅಂತ ಇರುತ್ತೆ. ಅದನ್ನ ಪರೀಕ್ಷೆ ಮಾಡಬೇಡಿ. ಫಸ್ಟ್ ಆಫ್ ಆಲ್ ಯಾರ್ ನೀನು? ಯಾರ್ ನೀನು ಅಂತ. ಈ ಮನೆಯಲ್ಲಿ ನಿನ್ ಅಸ್ತಿತ್ವ ಏನು ಅದು ಬಿಡು. ಇಲ್ಲಿವರೆಗೂ ಈ ಮನೆಗೋಸ್ಕರ ಅಂತ ನೀನ್ ಏನಾದ್ರೂ ಮಾಡಿದ್ಯಾ? ಅಕ್ಕ, ಏನ್ ಹೇಳ್ತಿದ್ದೀರಾ ನೀವು? ನಾನ್ ಯಾರ? ನೀವ್ ಹೇಗೆ ಮನೆಗ್ ಸೊಸೆನೋ ನಾನು ಹಾಗೆ ಸೊಸೆನೆ. ಈ ಮನೆಗ್ ಸೊಸೆ ಅಲ್ಲ, ಆ ದರಿದ್ರ ಲೀಲನ್ ಸೊಸೆ. ಅವಳೇ ಈ ಮನೆಗ್ ತಕ್ಕನಾದ ಸೊಸೆ ಅಲ್ಲ. ಇನ್ ನೀನು ಸರುನ ನನ್ನ ಬಿಟ್ಟು ಅವಳು ಬಾಲ ಹಿಡ್ಕೊಂಡು ಬದುಕ್ತಿರೋ ನಿನಗೆ ಈ ಮನೇಲಿ ಯಾವ ಬೆಲೆನೂ ಇಲ್ಲ. ಬೇಡ ಅಕ್ಕ, ಹಾಗನ್ಬೇಡಿ. ಹೇಳ್ತೀನಿ. ಏನಿವಾಗ? ದುರ್ಗಾ ಅವರು ಇಷ್ಟ ದಿನ ಏನೇನ್ ಮಾಡಿದ್ರು ಅನ್ನೋದನ್ನ ನಾನು ಹೇಳ್ತೀನಿ. ದುರ್ಗಾ, ನೀನೇನ್ ಮಾಡ್ತೀನಿ? ಅದು ಏಜೆ, ನಾನು ದುರ್ಗಾ ಅವ್ರೆ, ಸಮಾಧಾನ ಮಾಡ್ಕೊಳ್ಳಿ. ನಾನು ಹೇಳ್ತೀನಿ ಅಂತ ಹೇಳಿದ್ನಲ್ಲ. ಮನೆಗೋಸ್ಕರ ದುಡಿಯೋ ಗಂಡಸರಿಗೆ ಮನೇಲಿ ಏನಾಗ್ತಿದೆ ಅಂತ ಪೂರ್ತಿಯಾಗಿ ಎಲ್ಲ ವಿಷಯ ಗೊತ್ತಿರಲ್ಲ ರೀ. ನನ್ನಿಂದ ವಿಷಯ ಮುಚ್ಚಿದೀಯ? ಏನದು ದುರ್ಗಾ? ನಾನ್ ಹೇಳ್ತೀನಿ ರೀ. ಏನಿಲ್ಲ ಏಜೆ, ಲೀಲಾ ಅವರು ತಮಾಷೆ ಮಾಡ್ತಾ ಇದ್ದಾರೆ. ನೀವೇನು ತಲೆ ಕೆಡ್ಸ್ಕೋಬೇಡಿ. ಇಲ್ಲ ರೀ, ನಾನ್ ತಮಾಷೆ ಮಾಡ್ತಿಲ್ಲ. ಅದು ಈ ವಿಷಯದಲ್ಲಿ ಸಾಧ್ಯನೇ ಇಲ್ಲ. ಲೀಲಾ ಪ್ಲೀಸ್, ಅದೇನೇ ಹೇಳಬೇಕಿದ್ರು ಬೇಗ ಹೇಳು. ನನಗೆ ಪೇಷನ್ಸ್ ಎಲ್ಲ ಮೂಡು ಸರಿ ಇಲ್ಲ. ಹೇಳ್ತೀನ್ರಿ. ಆಕ್ಚುಲಿ ದುರ್ಗಾ ಅವರು ಈ ಮನೆಗೋಸ್ಕರ ತುಂಬಾ ಮಾಡಿದ್ದಾರೆ. ಆದ್ರೆ ಆ ವಿಷಯ ಎಲ್ಲ ನಿಮ್ ತನಕ ಬರೋದೇ ಇಲ್ಲ. ಅದೇನೋ ಹೇಳ್ತಾರಲ್ಲ, ಬಲ್ಗೈಗ್ ಮಾಡಿರೋದು ಎಡಗೈಗೆ ಗೊತ್ತಾಗ್ಬಾರ್ದು ಅಂತ. ಹಾಗೆ ನಮ್ ದುರ್ಗಾ ಅವರು. ಅದಕ್ಕೆ ನಮ್ಮ ಮರುಮಾಂಗಲ್ಯ ಧಾರಣೆ ಫಂಕ್ಷನ್ ಜವಾಬ್ದಾರಿನ ದುರ್ಗಾ ಅವ್ರಿಗೆ ಕೊಟ್ರೆ ಅವ್ರು ಎಲ್ಲಾರ ಜೊತೆ ಸೇರಿ ಖುಷಿಯಾಗಿ ಅದನ್ನ ಮಾಡ್ತಾರೆ ಅಂತ ಹೇಳಕ್ ಬಂದೆ ಅಷ್ಟೇ. ಅಷ್ಟೇ, ದಟ್ಸ್ ಫೈನ್. ದುರ್ಗಾ, ಅದೇನಿದೆ ಎಲ್ಲ ನೀನೇ ನೋಡ್ಕೊ. ಓಕೆ.